ಓಂ ಶಾಂತಿ. ಮುರುಳಿ ದಿನಾಂಕ 18/12/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ದೇವತೆಗಳಿಗಿಂತಲೂ ಉತ್ತಮ ಹಾಗೂ ಕಲ್ಯಾಣಕಾರಿ ಜನ್ಮ ಬ್ರಾಹ್ಮಣರಾದ ನಿಮ್ಮ ಜನ್ಮ ಆಗಿದೆ. ಏಕೆಂದರೆ ನೀವು ಬ್ರಾಹ್ಮಣರೇ, ತಂದೆಗೆ ಸಹಯೋಗಿ ಆಗಿದ್ದೀರಾ. ಪ್ರಶ್ನೆ: ಈಗ ನೀವು ಮಕ್ಕಳು ತಂದೆಗೆ ಯಾವ ಸಹಯೋಗವನ್ನು ನೀಡುತ್ತೀರಾ? ಸಹಯೋಗಿ ಮಕ್ಕಳಿಗೆ ತಂದೆ ಯಾವ ಬಹುಮಾನವನ್ನು ಕೊಡುತ್ತಾರೆ? ಉತ್ತರ: ತಂದೆ ಪವಿತ್ರತೆ ಮತ್ತು ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನಾವು ಪರಮಾತ್ಮ ತಂದೆಗೆ ಪವಿತ್ರತೆಯ ಸಹಯೋಗವನ್ನು ನೀಡುತ್ತೇವೆ. ತಂದೆ ಯಾವ ಯಜ್ಞವನ್ನು ರಚನೆ ಮಾಡಿದ್ದಾರೋ ಆ ಯಜ್ಞವನ್ನು ನಾವು ರಕ್ಷಣೆ ಮಾಡುತ್ತೇವೆ. ಆ ಯಜ್ಞದ ಪಾಲನೆಯನ್ನು ಮಾಡುತ್ತೇವೆ. ಆದ್ದರಿಂದ ತಂದೆ ಅವಶ್ಯವಾಗಿ ನಮಗೆ ಬಹುಮಾನವನ್ನು ಕೊಡುತ್ತಾರೆ. ಸಂಗಮ ಯುಗದಲ್ಲೂ ನಮಗೆ ಬಹಳ ದೊಡ್ಡ ಬಹುಮಾನ ಸಿಗುತ್ತಿದೆ. ನಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡು ತ್ರಿಕಾಲದರ್ಶಿಗಳಾಗಿ ಬಿಡುತ್ತೇವೆ ಮತ್ತು ಭವಿಷ್ಯದಲ್ಲೂ ಸಿಂಹಾಸನಕ್ಕೆ ಅಧಿಕಾರಿ ಆಗಿ ಬಿಡುತ್ತೇವೆ. ಇದೇ ತಂದೆ ನಮಗೆ ನೀಡುವಂತಹ ಬಹುಮಾನ ಆಗಿದೆ. ಗೀತೆ: ನೀವು ಪಿತಾ, ಮಾತಾ, ಸಹಾಯಕ, ಸ್ವಾಮಿ, ಸಖ ಆಗಿದ್ದೀರಾ. ಓಂ ಶಾಂತಿ. ಇದು ಯಾರ ಮಹಿಮೆ ಆಗಿದೆ? ಇದು ಪರಂಪಿತಾ ಪರಮಾತ್ಮನ ಮಹಿಮೆ ಆಗಿದೆ. ಯಾರಿಗೆ ಶಿವ ಎಂದು ಕರೆಯುತ್ತೇವೋ ಅವರ ಮಹಿಮೆ ಆಗಿದೆ. ಪರಮಾತ್ಮ ತಂದೆಯ ಹೆಸರು ಕೂಡ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ ಮತ್ತು ಪರಮಾತ್ಮ ತಂದೆಯ ಧಾಮ ಮನೆ ಕೂಡ ಶ್ರೇಷ್ಠ ಆಗಿದೆ. ಪರಂಪಿತಾ ಪರಮಾತ್ಮ ಎನ್ನುವ ಶಬ್ದದ ಅರ್ಥವೇ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಆಗಿದೆ. ಸರ್ವರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ತಂದೆ ಆಗಿದ್ದಾರೆ. ಯಾವುದೇ ಆತ್ಮರಿಗೂ ಕೂಡ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಕರೆಯುವುದಿಲ್ಲ. ಯಾವುದೇ ಆತ್ಮಕ್ಕೂ ಪರಂಪಿತಾ ಪರಮಾತ್ಮ ಎಂದು ಕರೆಯುವುದಿಲ್ಲ. ಪರಮಾತ್ಮನ ಮಹಿಮೆ ಅಪರಂ ಅಪಾರ ಆಗಿದೆ. ಇಷ್ಟೊಂದು ಪರಮಾತ್ಮ ತಂದೆಗೆ ಮಹಿಮೆ ಇದೆ ಅಂದ ಮೇಲೆ ಅವರ ಮಹಿಮೆಯ ಅಂತ್ಯವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ. ಅಂದರೆ ಪರಮಾತ್ಮ ತಂದೆಯ ಮಹಿಮೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅವರ ಅಂತ್ಯವನ್ನು ಅಂದರೆ ಸಂಪೂರ್ಣವಾಗಿ ಆ ತಂದೆಯನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಅಂತ್ಯ ಇಲ್ಲದವರು ಆಗಿದ್ದಾರೆ ಎಂದು ಋಷಿಮುನಿಗಳೂ ಕೂಡ ಹೇಳುತ್ತಿದ್ದರು. ಅವರು ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ. ಈಗ ಸ್ವಯಂ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಏಕೆ? ತಂದೆಯ ಪರಿಚಯ ಈಗ ನಮಗೆ ಗೊತ್ತಾಗಬೇಕು. ಅಂದ ಮೇಲೆ ಮಕ್ಕಳಿಗೆ ತಂದೆಯ ಪರಿಚಯ ಸಿಗುತ್ತಾ ಇದೆ. ಹೇಗೆ ಪರಿಚಯ ಸಿಗುತ್ತದೆ? ಎಲ್ಲಿಯವರೆಗೂ ಪರಮಾತ್ಮ ತಂದೆ ಈ ಭೂಮಿಯ ಮೇಲೆ ಅವತರಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಯ ಪರಿಚಯವನ್ನು ಯಾರೂ ನೀಡಲು ಸಾಧ್ಯ ಇಲ್ಲ. ಯಾವಾಗ ತಂದೆ ಬಂದು ಈ ಸೃಷ್ಟಿಯಲ್ಲಿ ಮಕ್ಕಳನ್ನು ಪ್ರತ್ಯಕ್ಷಗೊಳಿಸುತ್ತಾರೋ ಆಗ ಮಕ್ಕಳಾದ ನೀವೂ ಕೂಡ ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತೀರಾ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ಸೃಷ್ಟಿಯಲ್ಲಿ ನನ್ನ ಪಾತ್ರವೂ ಫಿಕ್ಸ್ ಆಗಿದೆ. ನಾನೇ ಬಂದು ಪತಿತರನ್ನು ಪಾವನ ಮಾಡಬೇಕಾಗುತ್ತದೆ. ಪತಿತ ಪಾವನ ಸೀತಾರಾಮ್ ಬನ್ನಿ ಎಂದು ಸಾಧು ಸಂತರೂ ಕೂಡ ಪರಮಾತ್ಮ ತಂದೆಯ ಮಹಿಮೆಯನ್ನು ಹಾಡುತ್ತಿರುತ್ತಾರೆ. ಇದು ರಾವಣ ರಾಜ್ಯ ಆಗಿದೆ. ರಾವಣ ಏನೂ ಕಡಿಮೆ ಇಲ್ಲ. ಇಡೀ ಜಗತ್ತು ತಮೋ ಪ್ರಧಾನ ಪತಿತ ಆಗಿದೆ. ಈ ಜಗತ್ತನ್ನು ತಮೋ ಪ್ರಧಾನ ಪತಿತ ಜಗತ್ತನ್ನಾಗಿ ಯಾರು ಮಾಡಿದರು? ರಾವಣ ಪತಿತ ಜಗತ್ತನ್ನಾಗಿ ಮಾಡಿದ್ದಾರೆ.
ಸಮರ್ಥ ರಾಮ ಮತ್ತೆ ಪಾವನ ಸೃಷ್ಟಿಯನ್ನು ನಿರ್ಮಾಣ ಮಾಡುತ್ತಾರೆ. ಅರ್ಧಕಲ್ಪ ರಾಮರಾಜ್ಯ ಇರುತ್ತದೆ. ಅಂದ ಮೇಲೆ ಇನ್ನೂ ಅರ್ಧಕಲ್ಪ ರಾವಣ ರಾಜ್ಯ ನಡೆಯುತ್ತದೆ. ರಾವಣ ಯಾರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ವರ್ಷ ವರ್ಷವೂ ರಾವಣನನ್ನು ಸುಡುತ್ತಾರೆ. ಆದರೂ ಕೂಡ ರಾವಣ ರಾಜ್ಯದ ಅಂತ್ಯ ಆಗುವುದೇ ಇಲ್ಲ. ರಾವಣ ಸುಟ್ಟು ಹೋಗುವುದೇ ಇಲ್ಲ. ಪರಮಾತ್ಮ ಸಮರ್ಥ ಎಂದು ಮನುಷ್ಯರು ಹೇಳುತ್ತಾರೆ. ಅಂದ ಮೇಲೆ ರಾಜ್ಯ ಆಳಲು ರಾವಣನಿಗೆ ಏಕೆ ಕೊಟ್ಟಿದ್ದಾರೆ? ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ನಾಟಕ ಸೋಲು ಮತ್ತು ಗೆಲುವಿನ ನಾಟಕ ಆಗಿದೆ. ಸ್ವರ್ಗ ಮತ್ತು ನರಕದ ನಾಟಕ ಆಗಿದೆ. ಭಾರತದಲ್ಲೇ ಈ ಆಟ ಮಾಡಲ್ಪಟ್ಟಿದೆ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಆದರೆ ಪರಂಪಿತ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿರುವ ಕಾರಣ ಈ ಆಟ ಮುಕ್ತಾಯ ಆಗುವುದಕ್ಕಿಂತ ಮೊದಲೇ ತಂದೆ ಬರುತ್ತಾರೆ. ಇಲ್ಲದಿದ್ದರೆ ಆಟ ಅರ್ಧದಲ್ಲೇ ನಿಂತು ಬಿಡುತ್ತದೆ ತಾನೆ. ಯಾವಾಗ ಇಡೀ ಜಗತ್ತು ಪತಿತ ಆಗುತ್ತದೆಯೋ ಆಗಲೇ ನಾನು ಬರುತ್ತೇನೆ. ಆದ್ದರಿಂದ ಶಿವರಾತ್ರಿಯನ್ನೂ ಕೂಡ ಆಚರಣೆ ಮಾಡುತ್ತಾರೆ. ಶಿವಾಯ ನಮಃ ಎಂದು ಕರೆಯುತ್ತಾರೆ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ದೇವತಾಯ ನಮಃ ಎಂದು ಹೇಳುತ್ತಾರೆ. ಆದರೆ ಶಿವನಿಗೆ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಅಂದ ಮೇಲೆ ಬಬುಲ್ನಾಥದಲ್ಲಿ ಸೋಮನಾಥನ ಮಂದಿರದಲ್ಲಿ ಯಾವ ಮೂರ್ತಿ ಇದೆಯೋ ಹಾಗೆಯೇ ಶಿವ ಇದ್ದಾರೇನು? ಪರಂಪಿತ ಪರಮಾತ್ಮನ ರೂಪ ಇಷ್ಟು ದೊಡ್ಡ ರೂಪ ಆಗಿದೆಯೋ? ಅಥವಾ ಪರಮಾತ್ಮ ತಂದೆ ಆತ್ಮದಂತೆ ಸಣ್ಣ ಸೈಜ್ನಲ್ಲಿ ಇದ್ದಾರೋ? ಅಥವಾ ಆತ್ಮದ ಸೈಜ್ ಸಣ್ಣದು ಮತ್ತು ಪರಮಾತ್ಮ ತಂದೆಯ ಸೈಜ್ ದೊಡ್ಡದಾಗಿದೆಯೋ? ಈ ಪ್ರಶ್ನೆಯಂತೂ ಬರುತ್ತದೆ ತಾನೆ. ಹೇಗೆ ಇಲ್ಲಿ ಚಿಕ್ಕವರಿಗೆ ಮಕ್ಕಳು ಎಂದು ಕರೆಯುತ್ತೇವೆ, ದೊಡ್ಡವರಿಗೆ ತಂದೆ ಎಂದು ಕರೆಯುತ್ತೇವೆ, ಅದೇ ರೀತಿ ಪರಂಪಿತ ಪರಮಾತ್ಮ ಸರ್ವ ಆತ್ಮರಿಗಿಂತ ದೊಡ್ಡವರಾಗಿದ್ದಾರೆ. ಮತ್ತು ನಾವಾತ್ಮರು ಚಿಕ್ಕ ಸೈಜ್ನಲ್ಲಿ ಇದ್ದೇವೇನೂ ಇಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ನನ್ನ ಮಹಿಮೆಯನ್ನು ಹಾಡುತ್ತೀರಾ. ಪರಮಾತ್ಮನ ಮಹಿಮೆ ಅಪರಂ ಅಪಾರ ಎಂದು ನೀವು ಹೇಳುತ್ತೀರಾ. ಮನುಷ್ಯ ಸೃಷ್ಟಿಯ ಬೀಜರೂಪ ನಾನಾಗಿರುವುದರಿಂದ ಪರಂಪಿತ ಪರಮಾತ್ಮನಿಗೆ ಬೀಜ ಎಂದು ಕರೆಯುತ್ತಾರೆ. ಆ ತಂದೆ ರಚಯಿತ ಆಗಿದ್ದಾರೆ. ಉಳಿದ ಎಲ್ಲಾ ವೇದ ಉಪನಿಷತ್ತು, ಗೀತೆ, ಯಜ್ಞ, ಜಪ, ತಪ, ದಾನ, ಪುಣ್ಯ ಇದೆಲ್ಲವೂ ಭಕ್ತಿಯ ಸಾಮಗ್ರಿ ಆಗಿದೆ. ಈ ವೇದ ಶಾಸ್ತ್ರಗಳಿಗೂ ಕೂಡ ತನ್ನದೇ ಆದಂತಹ ಸಮಯ ಇದೆ. ಅರ್ಧಕಲ್ಪ ಭಕ್ತಿ, ಅರ್ಧಕಲ್ಪ ಜ್ಞಾನದ ಸಮಯ ನಡೆಯುತ್ತದೆ. ಭಕ್ತಿ ಬ್ರಹ್ಮನ ರಾತ್ರಿಯಾಗಿದೆ, ಜ್ಞಾನ ಬ್ರಹ್ಮನ ಹಗಲಾಗಿದೆ. ಇದನ್ನು ಶಿವತಂದೆ ನಮಗೆ ತಿಳಿಸುತ್ತಾರೆ. ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಆ ತಂದೆ ನಮಗೆ ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮಗೆ ಪುನಃ ರಾಜ್ಯಭಾಗ್ಯವನ್ನು ಕೊಡಿಸುವುದಕ್ಕೋಸ್ಕರ ರಾಜಯೋಗವನ್ನು ಕಲಿಸುತ್ತೇನೆ. ಈಗ ಬ್ರಹ್ಮನ ರಾತ್ರಿ ಪೂರ್ಣ ಆಗುತ್ತದೆ. ಇದು ಧರ್ಮಗ್ಲಾನಿಯ ಸಮಯ. ಈಗ ಧರ್ಮಗ್ಲಾನಿಯ ಸಮಯ ಬಂದಿದೆ. ಎಲ್ಲರಿಗಿಂತ ಹೆಚ್ಚು ನಿಂದನೆ ಯಾರಿಗೆ ಮಾಡುತ್ತಾರೆ? ಪರಂಪಿತ ಪರಮಾತ್ಮ ಶಿವನಿಗೆ ನಿಂದನೆ ಮಾಡುತ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು ಬರೆಯಲಾಗಿದೆ. ನಾನು ಕಲ್ಪದ ಹಿಂದೆ ಸಂಸ್ಕೃತದಲ್ಲಿ ಜ್ಞಾನವನ್ನಂತೂ ನಿಮಗೆ ನೀಡಿಲ್ಲ. ಭಾಷೆಯಂತೂ ಇದೇ ಆಗಿದೆ. ಆದರೆ ಯಾವಾಗ ಭಾರತದಲ್ಲಿ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ತಂದೆಯ ನಿಂದನೆ ಆಗುತ್ತದೆಯೋ, ನನ್ನನ್ನು ಕಲ್ಲು ಮುಳ್ಳಿನಲ್ಲಿ ತೋರಿಸುತ್ತಾರೋ, ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ನಾನು ಭಾರತವನ್ನು
ಸ್ವರ್ಗವನ್ನಾಗಿ ಮಾಡುತ್ತೇನೆ, ಪತಿತರನ್ನು ಪಾವನರನ್ನಾಗಿ ಮಾಡುತ್ತೇನೆ. ನನಗೆ ನೀವು ಎಷ್ಟೊಂದು ನಿಂದನೆಯನ್ನು ಮಾಡಿದ್ದೀರಾ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ಭಾರತ ಎಲ್ಲದಕ್ಕಿಂತ ಪ್ರಾಚೀನ ದೇಶ ಆಗಿದೆ. ಭಾರತದ ವಿನಾಶ ಎಂದೂ ಆಗುವುದಿಲ್ಲ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಕೂಡ ಇದೇ ಭಾರತದಲ್ಲೇ ಇರುತ್ತದೆ. ಈ ರಾಜ್ಯವನ್ನು ಸ್ವರ್ಗದ ರಚಯಿತ ತಂದೆ ನಮಗೆ ನೀಡಿದ್ದಾರೆ. ಈಗಂತೂ ಇದೇ ಭಾರತ ಪತಿತ ಆಗಿದೆ. ಆದ್ದರಿಂದ ನಾನು ಪುನಃ ಬರುತ್ತೇನೆ. ಈ ಕಾರಣದಿಂದ ಶಿವಾಯ ನಮಃ ಎಂದು ನೀವು ನನ್ನ ಮಹಿಮೆ ಮಾಡುತ್ತೀರಾ. ಈ ಬೇಹದ್ದಿನ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರ ಕೂಡ ಫಿಕ್ಸ್ ಆಗಿದೆ. ಅದೇ ಪಾತ್ರ ಈಗ ಪುನರಾವರ್ತನೆ ಆಗುತ್ತಾ ಇದೆ. ಈ ನಾಟಕದ ಕೆಲವೊಂದು ಕ್ಷಣದ ಪಾತ್ರಗಳನ್ನು ತೆಗೆದುಕೊಂಡು ಹದ್ದಿನ ನಾಟಕವನ್ನು ಅವರು ಮಾಡುತ್ತಾರೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವೇ ದೇವತೆಗಳಾಗುತ್ತೇವೆ. ಇದು ಈಶ್ವರೀಯ ವರ್ಣ ಆಗಿದೆ. ಈಗ ನಿಮ್ಮ 84ನೇ ಜನ್ಮದ ಅಂತಿಮ ಸಮಯ ಇದಾಗಿದೆ. ಈಗ ನಿಮಗೆ 4 ವರ್ಣಗಳ ಬಗ್ಗೆ ಜ್ಞಾನ ಗೊತ್ತಾಗಿದೆ. ಆದ್ದರಿಂದ ಬ್ರಾಹ್ಮಣ ವರ್ಣ ಎಲ್ಲದಕ್ಕಿಂತ ಶ್ರೇಷ್ಠ ಆಗಿದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಆದರೆ ಮಹಿಮೆ ಮತ್ತು ಪೂಜೆ ದೇವತೆಗಳದ್ದು ನಡೆಯುತ್ತದೆ. ಬ್ರಹ್ಮನ ಮಂದಿರವೂ ಇದೆ. ಆದರೆ ಪರಮಾತ್ಮ ತಂದೆ ಬ್ರಹ್ಮನ ಶರೀರದಲ್ಲಿ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಾ ಇದೆ. ಅಂದ ಮೇಲೆ ನರಕದ ವಿನಾಶ ಆಗಲೇಬೇಕು. ಆದ್ದರಿಂದ ರುದ್ರಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಯಿತು ಎಂದು ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಧುರ ಮಕ್ಕಳೇ, ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ನಾನು ನಿಮಗೆ ಪುನಃ ಸ್ವರ್ಗದ ಆಸ್ತಿಯನ್ನು ನೀಡಲು ಬಂದಿದ್ದೇನೆ. ನಿಮಗೆ ಅಧಿಕಾರ ಇದೆ. ಆದರೆ ಯಾರು ನನ್ನ ಶ್ರೀಮತದಂತೆ ನಡೆಯುತ್ತಾರೋ ಅವರಿಗೆ ನಾನು ಸ್ವರ್ಗದ ಬಹುಮಾನವನ್ನು ಕೊಡುತ್ತೇನೆ. ಆ ಮನುಷ್ಯರಿಗೂ ಕೂಡ ಶಾಂತಿಯ ಬಹುಮಾನ ಮೊದಲಾದದ್ದು ಸಿಗುತ್ತದೆ. ಆದರೆ ತಂದೆ ನಮಗೆ ಸ್ವರ್ಗದ ಬಹುಮಾನವನ್ನು ಕೊಡುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನಾನೀಗ ನಿಮ್ಮ ಮೂಲಕ ಸ್ವರ್ಗದ ಸ್ಥಾಪನೆಯನ್ನು ಮಾಡಿಸುತ್ತೇನೆ. ಆದ್ದರಿಂದ ನಿಮಗೆ ಬಹುಮಾನ ಕೊಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನೀವು ಶಿವತಂದೆಯ ಮೊಮ್ಮಕ್ಕಳು, ಬ್ರಹ್ಮನ ಮಕ್ಕಳಾಗಿದ್ದೀರಾ. ಇಷ್ಟೆಲ್ಲಾ ಜನ ಮಕ್ಕಳು ಪ್ರಜಾಪಿತ ಬ್ರಹ್ಮರವರ ದತ್ತು ಮಕ್ಕಳಾಗಿದ್ದೀರಾ. ನಿಮ್ಮ ಬ್ರಾಹ್ಮಣ ಜನ್ಮ ಎಲ್ಲಾ ಜನ್ಮಕ್ಕಿಂತ ಉತ್ತಮ ಜನ್ಮ, ಕಲ್ಯಾಣಕಾರಿ ಜನ್ಮ ಆಗಿದೆ. ದೇವತೆಗಳ ಜನ್ಮ ಅಥವಾ ಶೂದ್ರರ ಜನ್ಮ ಕಲ್ಯಾಣಕಾರಿ ಜನ್ಮ ಅಲ್ಲ. ಈಗ ನಿಮ್ಮ ಜನ್ಮ ಬಹಳ ಕಲ್ಯಾಣಕಾರಿ ಆಗಿದೆ. ಏಕೆಂದರೆ ಈಗ ನಾವು ತಂದೆಗೆ ಸಹಯೋಗಿಗಳಾಗಿ ಸೃಷ್ಟಿಯಲ್ಲಿ ಶಾಂತಿ ಪವಿತ್ರತೆಯನ್ನು ಸ್ಥಾಪನೆ ಮಾಡುತ್ತೇವೆ. ಜಗತ್ತಿನಲ್ಲಿ ಶಾಂತಿಯ ಬಹುಮಾನವನ್ನು ನೀಡುವವರಿಗೆ ಈ ಮಾತು ಗೊತ್ತಿಲ್ಲ. ಅವರು ಅಮೆರಿಕ ಮುಂತಾದ ರಾಷ್ಟ್ರಗಳಿಗೆ ಶಾಂತಿಯ ಬಹುಮಾನವನ್ನು ಕೊಡುತ್ತಾರೆ. ಈಗ ತಂದೆ ಪುನಃ ಹೇಳುತ್ತಾರೆ, ನೀವೀಗ ನನಗೆ ಸಹಯೋಗಿಗಳಾಗುತ್ತೀರಾ. ನಾನು ನಿಮಗೆ ಬಹುಮಾನವನ್ನು ನೀಡುತ್ತೇನೆ. ಪವಿತ್ರತೆ ಇದ್ದಾಗ ಸೃಷ್ಟಿಯಲ್ಲಿ ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತದೆ. ಈಗ ಈ ಜಗತ್ತು ವೇಶ್ಯಾಲಯ ಆಗಿದೆ. ಸತ್ಯುಗ ಶಿವಾಲಯ ಆಗಿರುತ್ತದೆ. ಶಿವತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡಿದ್ದಾರೆ. ಸಾಧು ಸನ್ಯಾಸಿಗಳು ಹಠಯೋಗಿಗಳು, ಹಠಯೋಗಿ ಸನ್ಯಾಸಿಗಳು ಗೃಹಸ್ಥ ಧರ್ಮದವರಿಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಬಲೆ 1000 ಬಾರಿ
ಗೀತೆಯನ್ನು ಓದಲಿ, ಮಹಾಭಾರತವನ್ನು ಓದಲಿ, ಆದರೆ ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಎಲ್ಲಾ ಧರ್ಮದವರಿಗೂ ತಂದೆ ಹೇಳುತ್ತಾರೆ, ನಿಮ್ಮ ಬುದ್ಧಿಯೋಗವನ್ನು ನನ್ನ ಜೊತೆ ಜೋಡಣೆ ಮಾಡಿ. ನಾನು ಬಹಳ ಸಣ್ಣ ಸೈಜ್ನಲ್ಲಿರುವಂತಹ ಬಿಂದು ಆಗಿದ್ದೇನೆ. ನಾನು ಇಷ್ಟು ದೊಡ್ಡ ಸೈಜ್ನಲ್ಲಿ ಇಲ್ಲ. ಹೇಗೆ ಆತ್ಮ ಬಿಂದು ಆಗಿದೆಯೋ ಅದೇ ರೀತಿ ಪರಮಾತ್ಮ ತಂದೆಯಾದ ನಾನು ಬಿಂದು ರೂಪದಲ್ಲಿ ಇದ್ದೇನೆ. ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಬಿಂದು ರೂಪದಲ್ಲಿ ಇರುತ್ತದೆ. ಒಂದು ವೇಳೆ ಆತ್ಮ ದೊಡ್ಡ ಸೈಜ್ನಲ್ಲಿ ಇದ್ದರೆ ಅದು ಭ್ರುಕುಟಿಯ ಮಧ್ಯದಲ್ಲಿ ಹೇಗೆ ಕುಳಿತುಕೊಳ್ಳಲು ಸಾಧ್ಯ? ನೀವು ಆತ್ಮರು ಹೇಗೆ ಬಿಂದು ಆಗಿದ್ದೀರೋ ಅದೇ ರೀತಿ ನಾನು ಕೂಡ ಬಿಂದು ಆಗಿದ್ದೇನೆ. ನಾನು ಜನನ ಮರಣ ರಹಿತನಾಗಿದ್ದೇನೆ. ಪತಿತ ಪಾವನ ಆಗಿದ್ದೇನೆ. ನಾನು ಸದಾ ಪಾವನ ಆಗಿದ್ದೇನೆ. ನೀವು ಆತ್ಮರು ಜನನ ಮರಣದಲ್ಲಿ ಬರುತ್ತೀರಾ, ನೀವು ಪತಿತರಾಗುತ್ತೀರಾ. ಪಾವನ ಇದ್ದಂತಹ ಆತ್ಮ ಪತಿತ ಆಗುತ್ತದೆ ಮತ್ತು ಪತಿತ ಇದ್ದ ಆತ್ಮ ಪಾವನ ಆಗುತ್ತದೆ. ಈಗ ಪುನಃ ಪತಿತ ಆತ್ಮರಾದ ನಿಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ತಂದೆ ಈ ರುದ್ರ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಈ ಯಜ್ಞದ ನಂತರ ಸತ್ಯುಗದಲ್ಲಿ ಯಾವುದೇ ಯಜ್ಞ ಇರುವುದಿಲ್ಲ. ನಂತರ ದ್ವಾಪರ ಯುಗದಲ್ಲಿ ಅನೇಕ ಪ್ರಕಾರದ ಯಜ್ಞಗಳನ್ನು ರಚನೆ ಮಾಡುತ್ತಾರೆ. ಈ ರುದ್ರಜ್ಞಾನ ಯಜ್ಞ ಇಡೀ ಕಲ್ಪಕ್ಕೋಸ್ಕರ ಒಂದೇ ಬಾರಿ ರಚಿಸಲ್ಪಟ್ಟಂತಹ ಯಜ್ಞ ಆಗಿದೆ. ಈ ಯಜ್ಞವನ್ನು ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ರಚಿಸಲಾಗುತ್ತದೆ. ಈ ಯಜ್ಞದಲ್ಲಿ ಸಂಪೂರ್ಣ ಆಹುತಿಯನ್ನು ನೀಡಬೇಕಾಗುತ್ತದೆ. ಈ ಯಜ್ಞದಲ್ಲಿ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಬೇಕಾಗುತ್ತದೆ. ಈ ಯಜ್ಞದ ನಂತರ ಯಾವ ಯಜ್ಞವನ್ನೂ ರಚನೆ ಮಾಡುವುದಿಲ್ಲ. ಯಾವಾಗ ತೊಂದರೆಗಳು ಬರುತ್ತದೆಯೋ ಆಗ ಯಜ್ಞವನ್ನು ರಚಿಸುತ್ತಾರೆ. ಮಳೆ ಬರದೇ ಇದ್ದಾಗ, ಬರಗಾಲ ಬಂದಾಗ, ಏನಾದರೂ ಕಷ್ಟಗಳು ಬಂದಾಗ ಯಜ್ಞವನ್ನು ರಚಿಸುತ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಂತೂ ಯಾವುದೇ ಪ್ರಕಾರದ ಕಷ್ಟಗಳೇ ಬರುವುದಿಲ್ಲ. ಈ ಸಮಯದಲ್ಲಿ ಅನೇಕ ಪ್ರಕಾರದ ಕಷ್ಟ ತೊಂದರೆ ಇದೆ. ಅದಕ್ಕೋಸ್ಕರ ಬಹಳ ದೊಡ್ಡ ಶೇಟ್ ಆದಂತಹ ಶಿವತಂದೆ ಯಜ್ಞವನ್ನು ರಚಿಸಿದ್ದಾರೆ. ತಂದೆ ಮೊದಲೇ ಸಾಕ್ಷಾತ್ಕಾರವನ್ನೂ ಕೂಡ ಮಾಡಿಸಿದ್ದಾರೆ. ಹೇಗೆ ಎಲ್ಲಾ ವಸ್ತುಗಳು ಈ ಯಜ್ಞದಲ್ಲಿ ಆಹುತಿ ಆಗಲಿದೆ, ಹೇಗೆ ವಿನಾಶ ಆಗುತ್ತದೆ, ಹೇಗೆ ಈ ಹಳೆಯ ಜಗತ್ತು ಸ್ಮಶಾನ ಆಗುತ್ತದೆ ಅನ್ನುವ ಮಾತಿನ ಬಗ್ಗೆ ತಂದೆ ಮೊದಲೇ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ. ಅಂದ ಮೇಲೆ ಈ ಹಳೆಯ ಜಗತ್ತಿನ ಜೊತೆ ನಾವು ಈಗ ಏಕೆ ಮನಸ್ಸನ್ನು ಜೋಡಿಸಬೇಕು? ಆದ್ದರಿಂದ ಮಕ್ಕಳಾದ ನೀವೀಗ ಬೇಹದ್ದಿನ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ. ಆ ಸನ್ಯಾಸಿಗಳು ಕೇವಲ ಗೃಹಸ್ಥದ ಸನ್ಯಾಸವನ್ನು ಮಾಡುತ್ತಾರೆ. ಆದರೆ ನೀವೀಗ ಗೃಹಸ್ಥವನ್ನು ಬಿಡಬಾರದು, ಗೃಹಸ್ಥವನ್ನು ಸಂಪಾಲನೆ ಮಾಡಬೇಕು. ಆದರೆ ಗೃಹಸ್ಥದ ಬಗ್ಗೆ ಇರುವ ಮಮತ್ವವನ್ನು ತೆಗೆದುಹಾಕಬೇಕು. ಇಲ್ಲಿರುವ ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಈ ಜಗತ್ತಿನ ಜೊತೆ ನಾವೇಕೆ ಮನಸ್ಸನ್ನು ಇಡಬೇಕು? ಇದು ಶವಗಳ ಪ್ರಪಂಚ ಆಗಿದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಸ್ವರ್ಗವನ್ನು ನೆನಪು ಮಾಡಿ, ಈ ಸ್ಮಶಾನವನ್ನು ಏಕೆ ನೆನಪು ಮಾಡುತ್ತೀರಾ? ಪರಮಾತ್ಮ ತಂದೆ ದಲ್ಲಾಳಿಯಾಗಿ ಬಂದು ನಿಮ್ಮ ಬುದ್ಧಿಯ ಯೋಗವನ್ನು ತಮ್ಮ ಜೊತೆ ಜೋಡಿಸುವಂತೆ ಮಾಡುತ್ತಾರೆ. ಕಲಿಯುಗದ ಗುರುಗಳು ಪತಿತ ಪಾವನರು ಎಂದು ಕರೆಸಿಕೊಳ್ಳಲು ಸಾಧ್ಯ ಇಲ್ಲ. ಅವರು ಯಾರಿಗೂ ಸದ್ಗತಿಯನ್ನೂ ನೀಡುವುದಿಲ್ಲ. ಅವರು ಶಾಸ್ತ್ರಗಳ ಬಗ್ಗೆ ತಿಳಿಸುತ್ತಾರೆ, ಕ್ರಿಯಾಕರ್ಮವನ್ನು ಮಾಡಿಸುತ್ತಾರೆ. ಶಿವತಂದೆಗೆ ಯಾರೂ ಶಿಕ್ಷಕರಿಲ್ಲ, ಶಿವತಂದೆಗೆ ಯಾರೂ ಗುರುಗಳಿಲ್ಲ. ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಸ್ವರ್ಗದ ಆಸ್ತಿಯನ್ನು ನೀಡಲು ಬಂದಿದ್ದೇನೆ. ಅಂದ ಮೇಲೆ ಸೂರ್ಯವಂಶಿ ಆದರೂ ಆಗಿ, ಚಂದ್ರವಂಶಿ ಆದರೂ ಆಗಿ. ಹೇಗೆ ಆಗುತ್ತೀರಾ? ಯುದ್ಧದಿಂದ ಆಗುತ್ತೀರೇನೂ ಇಲ್ಲ. ಲಕ್ಷ್ಮೀ ನಾರಾಯಣ ಅಥವಾ
ರಾಮ ಸೀತೆಯರು ಯುದ್ಧದಿಂದ ರಾಜ್ಯವನ್ನು ಪಡೆದುಕೊಂಡಿಲ್ಲ. ಇವರು ಈ ಸಮಯದಲ್ಲಿ ಮಾಯೆಯ ಜೊತೆ ಯುದ್ಧವನ್ನು ಮಾಡುತ್ತಿದ್ದಾರೆ. ಮಾಯೆಯ ಜೊತೆ ಯುದ್ಧವನ್ನು ಮಾಡಿ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನೀವು ಗುಪ್ತ ಯೋಧರಾಗಿದ್ದೀರಾ. ಆದ್ದರಿಂದ ನೀವು ಶಕ್ತಿ ಸೇನೆಯವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಯೋಗ ಬಲದಿಂದ ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ನೀವೇ ವಿಶ್ವದ ರಾಜ್ಯವನ್ನು ಕಳೆದುಕೊಂಡಿದ್ದೀರಾ. ಮತ್ತೆ ನೀವೇ ಪುನಃ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ನಿಮಗೆ ಬಹುಮಾನವನ್ನು ಕೊಡುವವರು ಶಿವತಂದೆ ಆಗಿದ್ದಾರೆ. ಈಗ ಯಾರು ತಂದೆಗೆ ಸಹಯೋಗಿ ಆಗುತ್ತಾರೋ ಅವರಿಗೆ ಅರ್ಧಕಲ್ಪಕ್ಕೋಸ್ಕರ ಸುಖ ಮತ್ತು ಶಾಂತಿಯ ಬಹುಮಾನ ಸಿಗುತ್ತದೆ. ಯಾರು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡುತ್ತಾರೋ, ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾರೋ, ಶಾಂತಿಧಾಮ, ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಿ ಪವಿತ್ರರಾಗುತ್ತಾರೋ ಅವರನ್ನೇ ತಂದೆ ನನ್ನ ಸಹಯೋಗಿ ಮಕ್ಕಳು ಎಂದು ಕರೆಯುತ್ತಾರೆ. ಇದು ಎಷ್ಟು ಸಹಜವಾದ ಮಾತಾಗಿದೆ. ಆತ್ಮರಾದ ನಾವು ಕೂಡ ಬಿಂದುವಾಗಿದ್ದೇವೆ. ನಮ್ಮ ತಂದೆಯಾದ ಪರಮಾತ್ಮನೂ ಕೂಡ ಬಿಂದು ಆಗಿದ್ದಾರೆ. ಪರಮಾತ್ಮನ ಸೈಜ್ ದೊಡ್ಡ ರೂಪದಲ್ಲಿ ಇಲ್ಲ. ಅವರು ಸಣ್ಣ ಬಿಂದು ಆಗಿದ್ದಾರೆ. ಆ ಬಿಂದುವನ್ನು ಪೂಜೆ ಮಾಡುವುದು ಹೇಗೆ? ಅದಕ್ಕೋಸ್ಕರ ಪೂಜೆ ಮಾಡಲು ಶಿವನ ದೊಡ್ಡ ರೂಪವನ್ನು ಮಾಡಿಬಿಟ್ಟಿದ್ದಾರೆ. ಮೊಟ್ಟ ಮೊದಲು ತಂದೆಯ ಪೂಜೆ ನಡೆಯುತ್ತದೆ, ನಂತರ ಬೇರೆಯವರ ಪೂಜೆ ನಡೆಯುತ್ತದೆ. ಲಕ್ಷ್ಮೀನಾರಾಯಣರ ಪೂಜೆ ಎಷ್ಟೊಂದು ನಡೆಯುತ್ತದೆ. ಆದರೆ ಲಕ್ಷ್ಮೀನಾರಾಯಣರನ್ನು ಈ ರೀತಿ ದೇವತೆಯನ್ನಾಗಿ ಯಾರು ಮಾಡಿದರು? ಸರ್ವರ ಸದ್ಗತಿದಾತನಾದ ತಂದೆ ಈ ರೀತಿ ಲಕ್ಷ್ಮೀನಾರಾಯಣರಿಗೆ ರಾಜ್ಯಭಾಗ್ಯವನ್ನು ನೀಡಿದ್ದಾರೆ. ಆ ಒಬ್ಬ ತಂದೆಗೆ ನಾವೀಗ ಬಲಿಹಾರಿ ಆಗಬೇಕು. ಶಿವತಂದೆಯ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ. ಉಳಿದ ಎಲ್ಲಾ ವ್ಯಕ್ತಿಗಳ ಜಯಂತಿ ಕವಡೆಯ ಸಮಾನ ಜಯಂತಿಯಾಗಿದೆ. ಶಿವಾಯ ನಮಃ ಎಂದು ಕರೆಯುತ್ತೇವೆ. ಇದು ಪರಮಾತ್ಮ ಶಿವತಂದೆಯ ಯಜ್ಞ ಆಗಿದೆ. ಬ್ರಾಹ್ಮಣರಾದ ನಿಮ್ಮ ಮೂಲಕ ಈ ಯಜ್ಞವನ್ನು ರಚನೆ ಮಾಡಿಸಿದ್ದಾರೆ ಮತ್ತು ತಂದೆ ತಿಳಿಸುತ್ತಾರೆ, ಶಾಂತಿ, ಸುಖ, ಪವಿತ್ರತೆಯನ್ನು ಸ್ಥಾಪನೆ ಮಾಡುವ ಕಾರ್ಯದಲ್ಲಿ ಯಾರು ನನಗೆ ಸಹಯೋಗವನ್ನು ಕೊಡುತ್ತಾರೋ ಅವರಿಗೆ ನನ್ನ ಮೂಲಕ ಎಷ್ಟೊಂದು ಫಲ ಪ್ರಾಪ್ತಿಯಾಗುತ್ತದೆ. ಬ್ರಾಹ್ಮಣರಿಂದ ಯಜ್ಞವನ್ನು ರಚನೆ ಮಾಡಿಸಿದ್ದಾರೆ ಅಂದ ಮೇಲೆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನೂ ಕೊಡುತ್ತಾರಲ್ಲವೇ? ಇಷ್ಟು ದೊಡ್ಡ ಯಜ್ಞವನ್ನು ತಂದೆ ರಚಿಸಿದ್ದಾರೆ. ಇಷ್ಟು ಸಮಯ ನಡೆಯುವಂತಹ ಯಜ್ಞ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ತಂದೆ ತಿಳಿಸುತ್ತಾರೆ, ಯಾರು ನನಗೆ ಎಷ್ಟು ಸಹಯೋಗವನ್ನು ನೀಡುತ್ತಾರೋ ಅಷ್ಟು ಅವರಿಗೆ ನನ್ನ ಮೂಲಕ ದೊಡ್ಡ ಬಹುಮಾನ ಪ್ರಾಪ್ತಿಯಾಗುತ್ತದೆ. ಎಲ್ಲರಿಗೂ ಬಹುಮಾನವನ್ನು ಕೊಡುವವನು ನಾನೇ ಆಗಿದ್ದೇನೆ. ನಾನು ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ, ನಿಮಗೆ ಎಲ್ಲವನ್ನೂ ನೀಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಈಗ ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ. ಕಡಿಮೆ ಪುರುಷಾರ್ಥ ಮಾಡುವವರು ಪ್ರಜೆಗಳಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಗಾಂಧೀಜಿಯವರಿಗೂ ಕೂಡ ಯಾರು ಸಹಯೋಗವನ್ನು ನೀಡಿದರೋ ಅವರು ರಾಷ್ಟ್ರಪತಿ, ಮಂತ್ರಿ ಮುಂತಾದ ಪದವಿಯನ್ನು ಪಡೆದುಕೊಂಡರು ತಾನೆ. ಅವರಿಗೆ ಸಿಗುವಂತದ್ದು ಅಲ್ಪ ಕಾಲದ ಸುಖ ಆಗಿದೆ. ತಂದೆ ಈಗ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ತಮ್ಮ ಸಮಾನ ತ್ರಿಕಾಲದರ್ಶಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಮತ್ತು ತಂದೆ ತಿಳಿಸುತ್ತಾರೆ, ನನ್ನ ಚರಿತ್ರೆಯನ್ನು ನೀವು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಎಲ್ಲವನ್ನೂ ತಿಳಿದುಕೊಂಡು ಬಿಡುತ್ತೀರಾ. ಸನ್ಯಾಸಿಗಳು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಅವರಿಂದ ನಿಮಗೆ ಆಸ್ತಿ ಸಿಗುವುದಿಲ್ಲ.
ಅವರು ತಮ್ಮ ಸಿಂಹಾಸನವನ್ನು ತಮ್ಮ ಒಬ್ಬ ಶಿಷ್ಯನಿಗೆ ಕೊಡುತ್ತಾರೆ. ಉಳಿದವರಿಗೆ ಏನು ಸಿಗುತ್ತದೆ? ಈಗ ತಂದೆ ನಿಮ್ಮೆಲ್ಲರಿಗೂ ಸಿಂಹಾಸನವನ್ನು ಕೊಡುತ್ತಾರೆ. ಎಷ್ಟೊಂದು ನಿಷ್ಕಾಮ ಸೇವೆಯನ್ನು ಪರಮಾತ್ಮ ತಂದೆ ಮಾಡುತ್ತಾರೆ. ಆದರೆ ತಂದೆಯಾದ ನನ್ನನ್ನು ನೀವು ಕಲ್ಲು ಮಣ್ಣಿನಲ್ಲಿ ತೋರಿಸಿ ಎಷ್ಟೊಂದು ನನ್ನ ನಿಂದನೆಯನ್ನು ಮಾಡುತ್ತೀರಾ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾವಾಗ ಕವಡೆಯ ಸಮಾನ ಆಗುತ್ತೀರೋ ಆಗ ನಾನು ಬಂದು ನಿಮ್ಮನ್ನು ವಜ್ರ ಸಮಾನ ಮಾಡುತ್ತೇನೆ. ನಾನಂತೂ ಲೆಕ್ಕ ಇಲ್ಲದಷ್ಟು ಬಾರಿ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದೇನೆ. ಆದರೆ ಮಾಯಾ ರಾವಣ ನರಕವನ್ನಾಗಿ ಮಾಡುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ಈಗ ಒಂದು ವೇಳೆ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು ಎಂದು ನೀವು ಬಯಸಿದರೆ ತಂದೆಗೆ ಸಹಯೋಗಿಗಳಾಗಿ ತಂದೆಯಿಂದ ಸತ್ಯವಾದ ಬಹುಮಾನವನ್ನು ಪಡೆದುಕೊಳ್ಳಿ. ಇದರಲ್ಲಿ ಪವಿತ್ರತೆಯೇ ಮುಖ್ಯ ಆಗಿದೆ. ತಂದೆ ಸನ್ಯಾಸಿಗಳ ಮಹಿಮೆಯನ್ನು ಮಾಡುತ್ತಾರೆ. ಸನ್ಯಾಸಿಗಳು ಎಷ್ಟು ಒಳ್ಳೆಯವರಾಗಿದ್ದಾರೆ. ಸನ್ಯಾಸಿಗಳೂ ಕೂಡ ಪವಿತ್ರರಾಗಿ ಇರುತ್ತಾರೆ. ಭಾರತವನ್ನು ರಕ್ಷಣೆ ಮಾಡುವಂತವರು ಸನ್ಯಾಸಿಗಳಾಗಿದ್ದಾರೆ. ಭಾರತ ಬೀಳದಂತೆ ಸನ್ಯಾಸಿಗಳು ಭಾರತವನ್ನು ರಕ್ಷಣೆ ಮಾಡುತ್ತಾರೆ. ಇಲ್ಲದಿದ್ದರೆ ಭಾರತದ ಸ್ಥಿತಿ ಏನಾಗುತ್ತಿತ್ತೋ ಏನೋ. ಆದರೆ ಈಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ಗೃಹಸ್ಥದಲ್ಲಿದ್ದರೂ ಕೂಡ ಅವಶ್ಯವಾಗಿ ಪವಿತ್ರರಾಗಿ ಇರಬೇಕು. ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಕೂಡ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಶಿವ ತಂದೆ ಈ ಹಳೆಯ ಪಾದರಕ್ಷೆ ಆದಂತಹ ಬ್ರಹ್ಮ ತಂದೆಯ ಮೂಲಕ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಹೊಸ ಶರೀರದಲ್ಲಿ ಬರುವುದಿಲ್ಲ. ತಾಯಿಯ ಗರ್ಭದಲ್ಲೂ ಪರಮಾತ್ಮ ತಂದೆ ಪ್ರವೇಶ ಮಾಡುವುದಿಲ್ಲ. ಹಳೆಯ ಜಗತ್ತಿನಲ್ಲಿ ಹಳೆಯ ಶರೀರದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ. ಈ ಕಲಿಯುಗದಲ್ಲಿ ಘೋರವಾದ ಅಂಧಕಾರ ಇದೆ. ಘೋರ ಅಂಧಕಾರವನ್ನು ಘೋರ ಪ್ರಕಾಶವನ್ನಾಗಿ ಈಗ ತಂದೆ ಮಾಡುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮನಪೂರ್ವಕವಾಗಿ ಈ ಬೇಹದ್ದಿನ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡಿ. ಈಗ ಈ ಜಗತ್ತಿನ ಬಗ್ಗೆ ಇರುವ ಮಮತ್ವವನ್ನು ತೆಗೆದುಹಾಕಿ. ಈ ಜಗತ್ತಿನ ಜೊತೆ ಮನಸ್ಸನ್ನು ಜೋಡಣೆ ಮಾಡಬೇಡಿ. ಸೆಕೆಂಡ್ ಪಾಯಿಂಟ್, ತಂದೆಗೆ ಸಹಯೋಗಿಯಾಗಿ ಬಹುಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು. ಫಸ್ಟ್ ಪಾಯಿಂಟ್, ಅಶರೀರಿ ಆಗಬೇಕು. ಎರಡನೆಯ ಪಾಯಿಂಟ್, ಪವಿತ್ರರಾಗಬೇಕು. ಮೂರನೆಯ ಪಾಯಿಂಟ್, ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ನಾಲ್ಕನೆಯ ಪಾಯಿಂಟ್, ಮಧುರ ಮನೆ ಮತ್ತು ಮಧುರ ರಾಜ್ಯಧಾನಿಯನ್ನು ನೆನಪು ಮಾಡಬೇಕು. ವರದಾನ, ಜೀವನದಲ್ಲಿ ದಿವ್ಯ ಗುಣಗಳು ಅನ್ನುವ ಹೂದೋಟದ ಮೂಲಕ ಸುಖ ಸಂಪನ್ನತೆಯ ಅನುಭವ ಮಾಡುವಂತಹ ಸದಾ ಖುಷಿಯಲ್ಲಿರುವಂತವರು ಆಗಿ. ಸದಾ ಸುಖಿ ಅಂದರೆ ಭರ್ಪೂರ್ ಸಂಪನ್ನ. ಮೊದಲು ನಮ್ಮ ಜೀವನ ಮುಳ್ಳಿನ ಕಾಡಿನಲ್ಲಿರುವಂತಹ ಜೀವನ ಆಗಿತ್ತು. ಈಗ ಹೂದೋಟಕ್ಕೆ ಬಂದು ಹೂವಿನ ಸಮಾನ ಜೀವನವನ್ನು ರೂಪಿಸಿಕೊಂಡಿದ್ದೇವೆ. ಸದಾ ಜೀವನದಲ್ಲಿ ದಿವ್ಯ ಗುಣಗಳು ಅನ್ನುವ ಹೂದೋಟ ಇದೆ. ದಿವ್ಯ ಗುಣಗಳು ಅನ್ನುವ ಹೂದೋಟದಲ್ಲಿ ಈಗ ನಾವು ಜೀವನವನ್ನು ನಡೆಸುತ್ತಿದ್ದೇವೆ. ಆದ್ದರಿಂದ ಯಾರೆಲ್ಲ ನಮ್ಮ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೆ ದಿವ್ಯ ಗುಣಗಳ ಹೂವಿನ ಸುಗಂಧ ನಮ್ಮ ಮೂಲಕ ಅನುಭವ ಆಗುತ್ತಿರುತ್ತದೆ ಮತ್ತು ನಮ್ಮ ಖುಷಿಯ ಜೀವನವನ್ನು ನೋಡಿ
ಅವರೂ ಖುಷಿ ಪಡುತ್ತಾರೆ. ಅವರು ನಮ್ಮ ಮೂಲಕ ಶಕ್ತಿಯ ಅನುಭವ ಮಾಡುತ್ತಾರೆ. ನಮ್ಮ ಖುಷಿಯ ಜೀವನ ಬೇರೆಯವರನ್ನೂ ಕೂಡ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಮತ್ತು ಅನ್ಯರ ಜೀವನದಲ್ಲೂ ಖುಷಿಯನ್ನು ತರುತ್ತದೆ. ಆದ್ದರಿಂದ ನೀವೀಗ ಹೇಳುತ್ತೀರಾ, ನಾವು ಸದಾ ಖುಷಿಯಲ್ಲಿರುವಂತವರು ಎಂದು. ಇಂದಿನ ಸ್ಲೋಗನ್ ಆಗಿದೆ, ಯಾರು ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ಯಾರು ಮಾಯೆಯ ಕೊಳಕನ್ನು ನೋಡಿ ಭಯಪಡದೆ ಅದನ್ನು ಆಟ ಎಂದು ತಿಳಿದುಕೊಂಡು ಆಡುತ್ತಾರೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.